ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಎಂ ಜಿ ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ವಾರ ತೆರೆ ಕಂಡಂಥ ಕನ್ನಡ ಸಿನಿಮಾದ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲೇದಾಗಿ 3 ಸಿನಿಮಾಗಳು ಒಂದೇ ವಾರದಲ್ಲಿ ರಿಲೀಸ್ ಆಗಿದೆ. ಸುಮಾರು ದಿನಗಳಾಗಿತ್ತು. ಅಂದರೆ ಸುಮಾರು ದಿನಗಳಪ್ಪ ಅಂತಂದರೆ 2-3 ತಿಂಗಳುಗಳಾಗಿತ್ತು. ವಾರಕ್ಕೆ ಒಂದೇ ಸಿನಿಮಾ ಕೂಡ ರಿಲೀಸ್ ಆಗ್ತಿದ್ದಿಲ್ಲ. ಹಾಗೆ ಕೂಡ ತಿಂಗಳಲ್ಲಿ 1ರಿಂದ 2 ಸಿನಿಮಾಗಳು ರಿಲೀಸ್ ಆದರೆ ಬರೋಬ್ಬರಿ ಅಂತ ಕೆಲವೊಂದು ದಿನ ಇತ್ತು, ಒಂದು 2 ತಿಂಗಳ ಹಿಂದೆ. ಬಟ್ ಈ ವಾರ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. 3 ಸಿನಿಮಾಗಳು ಒಂದೇ ವಾರಕ್ಕೆ ಒಂದೇ ದಿನಕ್ಕೆ ರಿಲೀಸ್ ಆಗಿರೋದು. ಈ 3 ಸಿನಿಮಾದ ಅಪ್ಡೇಟ್ ಅಂದರೆ ನಾನು ಸಿನಿಮಾ ನೋಡಿಲ್ಲ, ಸಿನಿಮಾ ನೋಡಿ ರಿವ್ಯೂ ಮಾಡ್ತಾಯಿಲ್ಲ. ಸಿನಿಮಾದ ಏನಪ್ಪ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಥರ ಒಂದು 3 ಸಿನಿಮಾ ರಿಲೀಸ್ ಆಗಿದೆ, ಈ ಥರ ಒಂದು ಕಂಟೆಂಟ್ ಇರುವಂಥ ಸಿನಿಮಾ ಅಂತಲೇ ಅದ್ರ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ಇದ್ರ ವಿಡಿಯೋ ಇಷ್ಟ ಆದರೆ ಈ ಥರದ ಒಂದು ಝೋನರ್ ಇರೋಂಥ ಸಿನಿಮಾಗಳು ನೀವು ಹೋಗಿ ಥಿಯೇಟ್ರಿಗೆ ನೋಡ್ಬೋದು. ಯಾಕಪ್ಪ ಅಂತಂದರೆ ಥಿಯೇಟ್ರುಗಳು ಕೂಡ ಖಾಲಿ ಇದ್ದಂಥ ದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಸಿನಿಮಾಗಳು ರಿಲೀಸ್ ಆಗ್ತಾಯಿದ್ದಿಲ್ಲ. ಒಂದು ವಾರಕ್ಕೆ ಒಂದು ಸಿನಿಮಾನು ಕೂಡ ರಿಲೀಸ್ ಆಗುವ ಒಂದು ದಿನಗಳು ಇದ್ದಿದ್ದಿಲ್ಲ. ಬಟ್ ಈ ದಿನ ಒಂದೇ ವಾರಕ್ಕೆ 3 ಸಿನಿಮಾ ರಿಲೀಸ್ ಆಗಿದೆ. 3 ಕೂಡ ಒಂದು ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾಗಳು. ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ನನಗನ್ನಿಸಿದ್ದು. ಸ್ನೇಹಿತರೆ, ಮೊದಲೇದಾಗಿ ವಾಮನ ಸಿನಿಮಾದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ವಾಮನ ಸಿನಿಮಾ ಇದು ಧನ್ವೀರ್ ಅವರ ಸಿನಿಮಾ. ಈ ಸಿನಿಮಾ ಏನಪ್ಪ ಅಂತಂದರೆ ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ನನಗನ್ನಿಸಿದ್ದು ಇದು ಒಂದು ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ. ಆಗಿ ಲವ್ ಸ್ಟೋರಿ, ಹಾಗೆ ಕೂಡ ಒಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಮುದ್ದು ಮುದ್ದು ರಾಕ್ಷಸಿನ ಒಂದು ಸಾಂಗು. ಈ ಸಾಂಗು ರಿಲೀಸ್ ಆಗಿ ಒಂದು ವರ್ಷದ ಮೇಲೇನೂ ಕೂಡ ಆಯಿತು. ಬಟ್ ಇವಾಗ ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತುಂಬ ಒಂದು ಅದ್ಭುತವಾದಂಥ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ತುಂಬ ನನಗೆ ಇಷ್ಟ ಆಯಿತು. ಹಾಗೆ ಒಂದು ಮಾಸ್ ಎಂಟರ್ಟೈನ್ಮೆಂಟು, ಹಾಗೆ ಒಂದು ಲವ್ ಸ್ಟೋರಿ ಇರ್ಬೋದು ಈ ಸಿನಿಮಾ ಅಂತ ನನ್ನ ಒಂದು ಅನಿಸಿಕೆ. ಇನ್ನು ಎರಡನೇ ಸಿನಿಮಾ ಬಗ್ಗೆ ಮಾತಾಡೋದಾದರೆ ವಿದ್ಯಾಪತಿ ಅನ್ನೋ ಸಿನಿಮಾ. ಡಾಲಿ ಧನಂಜಯ್ ಅವರು ಇವರ ಒಂದು ನಿರ್ಮಾಣ ಸಂಸ್ಥೆಯಲ್ಲಿ ಬರ್ತಾ ಇರೋ ಈ ಸಿನಿಮಾ ಡಾಲಿ ಪಿಕ್ಚರ್ ಹೌಸಲ್ಲಿ. ಸಿನಿಮಾದ ನಾಯಕರು ಬಂದ್ಬಿಟ್ಟು ಸಿನಿಮಾದ ನಾಯಕರು ನಾಗಭೂಷಣ್ ಅವರು. ಅಂದರೆ ಟಗರು ಪೊಲೆ ಸಿನಿಮಾ ಏನು ಮಾಡಿದಾರಲ್ಲ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು. ಸ್ನೇಹಿತರೆ, ಈ ಸಿನಿಮಾನು ಕೂಡ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಹಾಗೆ ಕಾಮಿಡಿ ಇರುವಂಥ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು. ನಾಗಭೂಷಣ್ ಅವರ ಒಂದು ಆ್ಯಕ್ಟಿಂಗಪ್ಪ ಅಂತಂದರೆ ಒಂದು ಕಾಮಿಡಿ ಜಾಸ್ತಿ ಇರುತ್ತೆ. ಆ ಥರದ ಒಂದು ಸಿನಿಮಾ ಟ್ರೈಲರ್ ನೋಡಿದಾಗ ನನಗೆ ಅನಿಸಿದ್ದು ಇದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು 3ನೇ ಸಿನಿಮಾದ ಬಗ್ಗೆ ಮಾತಾಡೋದಾದರೆ ಸ್ನೇಹಿತರೆ, ಈ ಸಿನಿಮಾದ ಬಗ್ಗೆ ನನಗೆ ತುಂಬ ಇಷ್ಟ ಆಯಿತು. ಈ ಸಿನಿಮಾದ ಒಂದು ಟ್ರೈಲರ್ ನೋಡಿದಾಗ ಇದು ಅಜ್ಞಾತವಾಸಿ ಅನ್ನೋ ಸಿನಿಮಾ. ಈ ಸಿನಿಮಾದಲ್ಲಿ ರಂಗಾಯಣ ರಘು ಹಾಗೆ ಇನ್ನೂ ದೊಡ್ಡ ಕೂಡ ಕಲಾವಿದರು ಕೂಡ ಇದ್ದಾರೆ. ಈ ಸಿನಿಮಾ ಟ್ರೈಲರ್ ನೋಡಿದಾಗ ತುಂಬ ನನಗೆ ಇಷ್ಟ ಆಯಿತು. ಏನಪ್ಪ ಅಂತಂದರೆ ಇದೊಂದು ಸಸ್ಪೆನ್ಸ್, ಒಂದು ಕೊಲೆ ನಡೆಯುತ್ತೆ. ಸಿನಿಮಾದ ಒಂದು ಟ್ರೈಲರ್ ನೋಡಿದೆ ನಾನು. ಟ್ರೈಲರ್ ನೋಡಿದಾಗ ಒಂದು ಕೊಲೆಯ ಬಗ್ಗೆ ಏನಪ್ಪ ಚರ್ಚೆ ಮಾಡ್ತಾರೆ. ಅಂದರೆ ಇದು ಒಂದು ಕೊಲೆ ಆಗುತ್ತೆ. ಆ ಕೊಲೆನ ಅದರಿಂದ ಒಂದು 3 ಸತ್ಯ ಆಗುತ್ತೆ. ಏನೋ ಒಂದು ಅದು ಡೈಲಾಗ್ ಕೂಡ ಬರುತ್ತೆ. ಬಟ್ ನಿಜವಾಗ್ಲೂ ಕೂಡ ಈ ಒಂದು ಟ್ರೈಲರ್ ನೋಡಿದಾಗ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಒಂದು ಸಿನಿಮಾ ಇದೆ ಅಂದರೆ ಈ ಥರದ ಒಂದು ಸಿನಿಮಾ ನೋಡೋಕ್ಕೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಇದು ಒಂದು ಏನಪ್ಪ ಅಂತಂದರೆ ಒಂದು ಮಲೆನಾಡು ಭಾಗದಲ್ಲಿ ಚಿತ್ರೀಕರಣ ಆದಂಥ ಸಿನಿಮಾ ಅಂತಲೇ ಹೇಳ್ಬೋದು. ರಂಗಾಯಣ ರಘು ಅವರು ಹಾಗೆ ಇನ್ನೂ ದೊಡ್ಡ ಕಲಾವಿದರು ಕೂಡ ಇದ್ದಾರೆ. ನೀವು ಟ್ರೈಲರ್ ನೋಡಿದಾಗ ನಿಮಗೂ ಕೂಡ ಅನಿಸುತ್ತೆ. ತುಂಬ ಒಂದು ಅದ್ಭುತವಾದ ಟ್ರೈಲರು. ಹಾಗೆ ಸಿನಿಮಾನು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊತಿದ್ದೀನಿ. ಈ ಥರದ ಒಂದು ಝೋನರಲ್ಲಿ ಈ 3 ಸಿನಿಮಾ ಕೂಡ ಬಂದಿದೆ. ಇವತ್ತು ರಿಲೀಸ್ ಕೂಡ ಆಗಿದೆ. ನಿಮಗೆ ಯಾವ ಸಿನಿಮಾ ಹಾಗೆ ಯಾವ ಕಂಟೆಂಟ್ ನೋಡ್ಬೇಕು ಅನ್ನಿಸೋದ್ರು ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಸುಮಾರು ದಿನಗಳಾಗಿತ್ತು ನಿಜವಾಗ್ಲೂ ಕೂಡ. ಒಂದು 2-3 ತಿಂಗಳ ಹಿಂದೆ ವಾರಕ್ಕೆ ಒಂದೇ ಸಿನಿಮಾ ಕೂಡ ರಿಲೀಸ್ ಆಗ್ತಿತ್ತು. ಬಟ್ ಇವತ್ತು ಒಂದೇ ವಾರಕ್ಕೆ ಒಂದೇ ದಿನಕ್ಕೆ, ಅಂದರೆ ಒಂದು ವಾರದಲ್ಲಿ ಒಂದೇ ದಿನದಲ್ಲಿ 3 ಸಿನಿಮಾಗಳು ರಿಲೀಸ್ ಆಗಿವೆ. ವಿದ್ಯಾಪತಿ ಸಿನಿಮಾ, ಹಾಗೆ ವಾಮನ ಸಿನಿಮಾ, ಹಾಗೆ ಅಜ್ಞಾತವಾಸಿ ಅನ್ನೋ ಸಿನಿಮಾ. ಸ್ನೇಹಿತರೆ, 3 ಸಿನಿಮಾದ ಒಂದು ಟ್ರೈಲರ್ ಕೂಡ ಬಿಡುಗಡೆ ಆಗಿದೆ. ಟ್ರೈಲರ್ ಕೂಡ ನೋಡಿ, ಹಾಗೆ ನಿಮಗೆ ಏನು ಅನ್ನಿಸೋದು ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟ್ರೈಲರ್ ನೋಡಿ ನಿಮಗೆ ಈ ಒಂದು ಸಿನಿಮಾದ ಬಗ್ಗೆ ಒಂದು ಇಂಟ್ರೆಸ್ಟಿಂಗು ಹಾಗೆ ಸಿನಿಮಾನ ನೋಡ್ಬೇಕಂತ ಅನಿಸಿದ್ದು ಥಿಯೇಟ್ರಿಗೆ ನೋಡಿ ಸಿನಿಮಾ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಧನ್ಯವಾದ ಹೇಳ್ತಾ ಇದ್ದೀನಿ. ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.